Hello students, last class we discussed about the stack operations. So yavyadu push, pop and display. Push means you are inserting an element to the stack. Pop means you are deleting an element from stack. Display means you are displaying the contents of stack. So today let's see the program for stack operations. Okay. So first has defined max size. ಎಷ್ಟು ಕೊಟ್ಟಿದ್ದೀರಾ stack size ನ 4 ಅಂತ ಕೊಟ್ಟಿದ್ದೀರಾ. Max size is 4 and then hash include stdio. These are the header files alva, stdio, conio. Again you are declaring one structure called as stack. So ಅದರಲ್ಲಿ ಯಾವ ಮೆಂಬರ್ಸ್ ಯಾವುದು ಟಾಪ್ ಮತ್ತೆ ಆಫ್ ಮ್ಯಾಕ್ಸ್ ಸೈಜ್ ಅಂತ ಕೊಟ್ಟಿದೆ. And then void main ಒಳಗಡೆ ಏನಿದೆ ನೀವು ಮೆಥಡ್ಸ್ ನ ಡಿಕ್ಲೇರ್ ಮಾಡಿದಿರ. ಏನಂತ ವಾಯ್ಡ್ ಪುಷ್ ಆಫ್ ಇಂಟ್ ಅಂದ್ರೆ ಯಾಕೆ ಒಂದು ಇಂಟೀಜರ್ ನ ನೀವು ಅಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀರಾ, ಅದಕ್ಕೆ ನೀವು ಪ್ಯಾರಾಮೀಟರ್ ನ ಪಾಸ್ ಮಾಡಿದಿರಾ. ವಾಯ್ಡ್ ಏನಕ್ಕೆ ಇಟ್ ಶುಡ್ ನಾಟ್ ರಿಟರ್ನ್ ಎನಿ ವ್ಯಾಲ್ಯೂ, ಅದಕ್ಕೆ ವಾಯ್ಡ್ ಕೊಟ್ಟಿದ್ದೀರಾ. ಅಗೇನ್ ವಾಯ್ಡ್ ಡಿಸ್ಪ್ಲೇ. ಸೊ ಅಂಡ್ ದೆನ್ ಇಂಟ್ ಪಾಪ್ ಅಂತ ಕೊಟ್ಟಿದ್ದೀರಾ, ಡಿಲೀಟ್ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಯಾವುದೋ ಒಂದು ಎಲಿಮೆಂಟ್ ನ ರಿಟರ್ನ್ ಮಾಡ್ಕೊಳ್ತಾ ಇದ್ದೀರಾ, ಅದಕ್ಕೆ ಇಂಟ್ ಅಂತ ಕೊಟ್ಟಿದ್ದೀರಾ. ಓಕೆ. ಅಂಡ್ ದೆನ್ ವೇರಿಯೇಬಲ್ಸ್ ನ ಡಿಕ್ಲೇರ್ ಮಾಡಿದ್ರೆ ಏನಂತ ಇಂಟ್ ಐಟಮ್ ಮತ್ತೆ ಚಾಯ್ಸ್ ಅಂತ. ಸೊ ನೆಕ್ಸ್ಟ್ ಎಸ್ಟ್ ಡಾಟ್ ಟಾಪ್ ಅಂದ್ರೆ ಫಸ್ಟ್ ಇನಿಷಿಯಲಿ ಟಾಪ್ ಪೊಸಿಷನ್ ಏನಿರುತ್ತೆ -1 ಅಲ್ಲಿ ಇರುತ್ತೆ. ಎಸ್ ಮೀನ್ಸ್ ಸ್ಟ್ಯಾಕ್ ಅಂತ, ಎಸ್ ಡಾಟ್ ಟಾಪ್ ಅಂತ ಕೊಟ್ಟಿದ್ದೀನಿ. ಓಕೆ. ಅಂಡ್ ದೆನ್ ಕ್ಲಿಯರ್ಸ್ ಮೀನ್ಸ್ ಕ್ಲಿಯರ್ ಸ್ಕ್ರೀನ್ ಮೀನ್ಸ್ ಯು ಆರ್ ಕ್ಲಿಯರಿಂಗ್ ದ ಸ್ಕ್ರೀನ್. ಸೊ ಅಗೇನ್ ವೈಲ್ ಲೂಪ್ ರನ್ ಮಾಡ್ತಿದ್ರ, ಅದರೊಳಗಡೆ ಫಸ್ಟ್ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಏನಿದೆ ಸ್ಟ್ಯಾಕ್ ಆಪರೇಷನ್ಸ್ ಅಂತ ಇದೆ. ಸೊ ಇದನ್ನ ನಾನು ರನ್ ಮಾಡ್ತೀನಿ. ಸೊ ಸೈಜ್ ಎಷ್ಟು 4, ಟಾಪ್ ಎಲಿಮೆಂಟ್ ಅಲ್ಲಿದೆ ಪ್ರೆಸೆಂಟ್ -1 ಆಗಿದೆ. ಸೊ ಔಟ್ಪುಟ್ ಏನಂತ ಬರುತ್ತೆ, ಫಸ್ಟ್ ಈಸ್ ಸ್ಟ್ಯಾಕ್ ಆಪರೇಷನ್ಸ್ ಅಂತ ಪ್ರಿಂಟ್ ಆಗುತ್ತೆ. ಸ್ಟ್ಯಾಕ್ ಆಪರೇಷನ್ಸ್. ಸೊ ಪ್ರಿಂಟ್ ಎಫ್. ಸೊ ಏನಿದೆ ಫಸ್ಟ್ 1 ಪುಷ್ ಆಸ್ ಇಟ್ ಈಸ್ ಪ್ರಿಂಟ್ ಆಗುತ್ತೆ ಅಲ್ವಾ. ನೀವು ವಿತ್ ಇನ್ ಡಬಲ್ ಕೋಟ್ ಅಲ್ಲಿ ಏನ್ ಕೊಟ್ಟಿರ್ತೀರೋ ಅದು ಇಲ್ಲಿ ಸ್ಲಾಶ್ ಅಂದ್ರೆ ನ್ಯೂ ಲೈನ್ ಕ್ರಿಯೇಟ್ ಮಾಡ್ಬೇಕು. ಸೊ ಕೆಳಗಡೆ ಬರುತ್ತೆ 2 ಪಾಪ್ ಅಂತ, ಬಟ್ ನಾನಿಲ್ಲಿ ಪ್ಲೇಸ್ ಇಲ್ಲ, ಸೊ ಪಕ್ಕನೆ ಡಿಸ್ಪ್ಲೇ ಮಾಡ್ತಾ ಹೋಗ್ತೀನಿ. ಅಗೇನ್ 2 ಆಪ್ಷನ್ ಏನು ಪಾಪ್ ಅಂಡ್ ದೆನ್ ಸೊ 3 ಡಿಸ್ಪ್ಲೇ ಅಂಡ್ ದೆನ್ 4 ಎಕ್ಸಿಟ್. ಇಷ್ಟೇ ಅಲ್ವಾ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ಸ್. ಸೊ ನೆಕ್ಸ್ಟ್ ಏನಂತ ಇದೆ, ಎಂಟರ್ ಯುವರ್ ಚಾಯ್ಸ್ ಅಂತ ಇದೆ. ಸೊ ಎಂಟರ್ ಯುವರ್ ಚಾಯ್ಸ್. ಸೊ ಏನಕ್ಕೆ ಎಂಟರ್ ಯುವರ್ ಚಾಯ್ಸ್ ಅಂತ ಕೇಳ್ತಿದೆ, ಇಲ್ಲಿ ಆಲ್ರೆಡಿ ಕೊಟ್ಬಿಟ್ಟಿದೆ. 1 ಅಂದ್ರೆ ಪುಷ್ ಮೀನ್ಸ್ ಇನ್ಸರ್ಟ್ ಮಾಡ್ಬೇಕು, 2 ಅಂದ್ರೆ ಡಿಲೀಟ್ ಮಾಡ್ಬೇಕು, 3 ಅಂದ್ರೆ ಡಿಸ್ಪ್ಲೇ ಮಾಡ್ಬೇಕು, 4 ಅಂದ್ರೆ ಎಕ್ಸಿಟ್, ಯಾವ ಆಪರೇಷನ್ ಅಲ್ಲೇ ಎಕ್ಸಿಟ್ ಆಗುತ್ತೆ ಅಂತ. ಅದಕ್ಕೆ ಏನ್ ಕೇಳುತ್ತೆ, ಎಂಟರ್ ಯುವರ್ ಚಾಯ್ಸ್. ನಾನು ಏನಂತ ಕೊಟ್ಟೆ ಇವಾಗ 1 ಅಂತ ಕೊಟ್ಟೆ. ಅದು ಯಾವ ವೇರಿಯೇಬಲ್ಗೆ ರೀಡ್ ಆಗುತ್ತೆ, ಚಾಯ್ಸ್. ಸೊ ಚಾಯ್ಸ್ ಏನಾಯ್ತು ಇವಾಗ, ಚಾಯ್ಸ್ ಇಸ್ ಈಕ್ವಲ್ ಟು 1 ಆಯ್ತು. ಸೊ ನೆಕ್ಸ್ಟ್ ಪ್ರೋಗ್ರಾಮ್ ನೋಡೋಣ. ಕಂಟಿನ್ಯೂ ಇದಾದ ತಕ್ಷಣ ನೆಕ್ಸ್ಟ್ ಇವಾಗ ನಾನು ಏನ್ ಬರೀತೀನೋ ಕಂಟಿನ್ಯೂಡ್ ಪ್ರೋಗ್ರಾಮು. ಈ ಪ್ರೋಗ್ರಾಮ್ ನಿಮಗೆ ಲ್ಯಾಬಲ್ ಕೂಡ ಇದೆ. ಓಕೆ. ಸೊ ನೆಕ್ಸ್ಟ್ ಈಸ್ switch of choice. So switch of choice. So case 1 printf enter the element to be pushed. scanf %d address item. So again push off item and then break. So case 2 pop. If item not equal to -1 printf popped element is %d item. Okay, next case 3.
printf elements of the stack are elements of stack are so display and then break. So you could have break and then case 4 exit. So default, so printf error in choice, ಓಕೆ. ಸೊ ನೆಕ್ಸ್ಟ್ ಅಲ್ಲಿ ಏನಾಯ್ತು, ಎಂಟರ್ ಏನು ಕೊಟ್ಟೆ, 1 ಅಂತ ಕೊಟ್ಟೆ. ಸೊ ಅದು ಯಾವ ವೇರಿಯೇಬಲ್ಗೆ ರೀಡ್ ಆಗಿದೆ, ಚಾಯ್ಸ್ಗೆ ರೀಡ್ ಆಯ್ತು. ಓಕೆ, ಸೊ ಅವ್ರು ಏನು ಹೇಳ್ತಾ ಇದ್ದಾರೆ, ಸ್ವಿಚ್ ಆಫ್ ಚಾಯ್ಸ್. ಸೊ ಚಾಯ್ಸ್ ಎಷ್ಟಿದೆ, 1. ಅವಾಗ ಎಲ್ಲಿಗೆ ಬರುತ್ತೆ, ಕೇಸ್ 1ಗೆ. ಬೈ ಚಾನ್ಸ್ ನೀವು 2 ಕೊಟ್ರೆ ಕೇಸ್ 2 ಬರುತ್ತೆ. ಓಕೆ, ಕೇಸ್ 1ಗೆ ಬಂತು. ಏನಂತ ಇದೆ ಅಲ್ಲಿ, ಫಸ್ಟ್ ಕೇಸ್ 1 ಅಲ್ಲಿ printf ಎಂಟರ್ ಎಲಿಮೆಂಟ್ ಟು ಬಿ ಪುಷ್. ಸೊ ನಾನು ಏನಂತ ಕೊಟ್ಟೆ, 10 ಅಂತ ಕೊಟ್ಟೆ. ಇವಾಗ ನೋಡ್ರಿ, ಐಟಮ್ ಇಸ್ ಈಕ್ವಲ್ ಟು ಏನಾಯ್ತು, ಐಟಮ್ ಇಸ್ ಈಕ್ವಲ್ ಟು 10. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡಿದ್ದಾರೆ, ಪುಷ್ ಅಂತ ಫಂಕ್ಷನ್ ನ ಕಾಲ್ ಮಾಡಿದ್ದಾರೆ. ಸೊ ಆ ಫಂಕ್ಷನ್ ನ ಬರಿಬೇಕು. ಸೊ ಇಲ್ಲಿ ಫಸ್ಟ್ ಕೇಸ್ 1 ಅಂದ್ರೆ ಏನ್ ಬರುತ್ತೆ, ಪುಷ್ ಬರುತ್ತೆ. ಕೇಸ್ 2 ಅಂದ್ರೆ ಪಾಪ್, ಕೇಸ್ 3 ಅಂದ್ರೆ ಡಿಸ್ಪ್ಲೇ, ಕೇಸ್ 4 ಅಂದ್ರೆ ಎಕ್ಸಿಟ್. ಬಟ್ ನೀವು ಎಂಟರ್ ಚಾಯ್ಸ್ 5 ಅಂತ ಕೊಟ್ರೆ ಅವಾಗ ಡಿಫಾಲ್ಟ್ ಏನಂತ, ಎರರ್ ಇನ್ ಚಾಯ್ಸ್ ಅಂತ ಬರುತ್ತೆ. ಓಕೆ, ನೀವೇನು ಕೊಡಬೇಕು, 1 2 3 4 ಅಷ್ಟೇ ಕೊಡಬೇಕು. ಸೊ ನೆಕ್ಸ್ಟ್ ಫಂಕ್ಷನ್ ಕಾಲ್ ಆಗಿದೆ, ಏನಂತ, ಪುಷ್. ಸೊ ಆ ಫಂಕ್ಷನ್ ಅಲ್ಲಿ ಏನಿರುತ್ತೆ ನೋಡೋಣ, ವಾಯ್ಡ್ ಪುಷ್ ಇಂಟ್ ಐಟಮ್ if s dot top equal to max size -1, max size -1 ಇದ್ರೆ ಅವಾಗ ಏನಂತ ಪ್ರಿಂಟ್ ಆಗುತ್ತೆ, printf stack is full ಅಂತ ಪ್ರಿಂಟ್ ಆಗುತ್ತೆ. stack is full. ಓಕೆ, ರಿಟರ್ನ್. ಎಲ್ಸ್ ಏನಂತ ಪ್ರಿಂಟ್ ಆಗುತ್ತೆ, ಎಸ್ ಡಾಟ್ ಟಾಪ್ ಪ್ಲಸ್ ಪ್ಲಸ್ ಎಸ್ ಡಾಟ್ ಎ ಆಫ್ ಎಸ್ ಡಾಟ್ ಟಾಪ್ is equal to item. So and then return. Understood? See here, void push s dot top is equal to max size -1. max size ಎಷ್ಟಿದೆ, 4. ಸೊ ನಿಮ್ಮ ಸ್ಟ್ಯಾಕ್ ಸೈಜ್ ಎಷ್ಟಿರುತ್ತೆ, ಇಲ್ಲಿಂದ ಇರುತ್ತೆ. ಸೊ ಈ ಡಿಫಾಲ್ಟ್ ಅನ್ನೋದು ಗೊತ್ತಾಗುತ್ತಲ್ಲ, ವಾಯ್ಡ್ ಮೇನ್ ಕ್ಲೋಸ್ ಆಗಿರೋದು. ನಾನು ಇದನ್ನು ಸ್ವಲ್ಪ ಅಳಿಸ್ತೀನಿ ನಿಮಗೆ. ಓಕೆ, ಸೊ ಇದು ಸೈಜ್ 0 1 2 3. ಓಕೆ, ಫಸ್ಟ್ ಎಸ್ ಡಾಟ್ ಟಾಪ್ ಎಲ್ಲಿರುತ್ತೆ, ಇವಾಗ ಪ್ರೆಸೆಂಟ್ -1 ಅಲ್ಲಿ ಇರುತ್ತೆ. ಸೊ ಚೆಕ್ ಮಾಡ್ರಿ, ಮ್ಯಾಕ್ಸ್ ಸೈಜ್ ಎಷ್ಟಿದೆ, 4 -1 ಅಂದ್ರೆ 3 ವರ್ಗೂ ಎಸ್ ಡಾಟ್ ಟಾಪ್ ಪೊಸಿಷನ್ 3 ವರ್ಗೂ ಇದ್ರೆ ಮಾತ್ರ ಸ್ಟ್ಯಾಕ್ ಈಸ್ ಫುಲ್. ಬಟ್ ಇವಾಗ ಏನಿದೆ, ಎಸ್ ಡಾಟ್ ಟಾಪ್ ಎಷ್ಟಿದೆ, -1 is equal to 3 ನ ನೋ. ಅವಾಗ ಏನಾಗುತ್ತೆ, ಎಲ್ಸ್ ಪಾರ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ಏನು, ಎಸ್ ಡಾಟ್ ಟಾಪ್ ಪ್ಲಸ್ ಪ್ಲಸ್ ಅಂದ್ರೆ -1 + 1 ಏನಾಗುತ್ತೆ, 0. ಸೊ ಟಾಪ್ ಪೊಸಿಷನ್ ಎಲ್ಲಿಗೆ ಬಂತು, 0. ಓಕೆ, ಅಂಡ್ ದೆನ್ ಎಸ್ ಡಾಟ್ ಎ ಆಫ್ ಎಸ್ ಡಾಟ್ ಟಾಪ್ ಅಂದ್ರೆ ಎಸ್ ಡಾಟ್ ಟಾಪ್ ಪೊಸಿಷನ್ಗೆ ಸ್ಟ್ಯಾಕ್ ಅಲ್ಲಿ ಏನನ್ನು ಇನ್ಸರ್ಟ್ ಮಾಡಬೇಕು, ಐಟಮ್. ಸೊ ಐಟಮ್ ಅಂದ್ರೆ ಎಷ್ಟು ಇವಾಗ, 10. ಸೊ ಅದನ್ನ ಇನ್ಸರ್ಟ್ ಮಾಡಿದ್ವಿ ಅಂಡ್ ದೆನ್ ರಿಟರ್ನ್. ಸೊ ಅಗೇನ್ ನೀವು ಮತ್ತೆ ಎಂಟರ್ ಯುವರ್ ಚಾಯ್ಸ್ ಕೇಸ್ 1 ಅಂತ ಮತ್ತೆ ಕೊಟ್ರೆ ಏನಾಗುತ್ತೆ, ಎಂಟರ್ ದ ಎಲಿಮೆಂಟ್ ಟು ಬಿ ಪುಷ್. ಅವಾಗ ಏನಾಗುತ್ತೆ, 20 ಅಂತ ಕೊಡ್ತೀರಾ. ಓಕೆ, ಸೊ ನೆಕ್ಸ್ಟ್ ಕೇಳುತ್ತದೆ, ಎಂಟರ್
ಎಲಿಮೆಂಟ್ ಟು ಬಿ ಪುಷ್ ಅಂತ, ಅವಾಗ 20 ಕೊಡ್ತೀರಾ, ಐಟಮ್ ಇಸ್ ಈಕ್ವಲ್ ಟು 20 ಆಯ್ತು. ಇವಾಗ ನೆಕ್ಸ್ಟ್ ಚೆಕ್ ಮಾಡ್ರಿ, ಎಸ್ ಡಾಟ್ ಟಾಪ್ ಎಷ್ಟಿದೆ 0 ಈಕ್ವಲ್ ಟು 3 ನಾ ನೋ, ಎಲ್ಸ್ ಪಾರ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ಅಗೇನ್ 0 ಪ್ಲಸ್ 1 ಸೊ ಟಾಪ್ ಪೊಸಿಷನ್ ಇಲ್ಲಿಗೆ ಫಸ್ಟ್ ಪೊಸಿಷನ್ಗೆ ಬಂತು. ಸೊ ಐಟಮ್ನ ಆ ಪೊಸಿಷನ್ಗೆ ಇನ್ಸರ್ಟ್ ಮಾಡ್ಬೇಕು, ಏನಂತ 20 ಅಂತ. ಓಕೆ, ರಿಟರ್ನ್. ಸೊ ಈ ರೀತಿ ಅದು ಡಿಸ್ಪ್ಲೇ ಇನ್ಸರ್ಟ್ ಆಗ್ತಾ ಹೋಗುತ್ತೆ. ಸೊ 30 40. ಸೊ ಯಾವಾಗ ಇವಾಗ ಏನಾದ್ರು 3 ಇಸ್ ಈಕ್ವಲ್ ಟು 3 ಅಂತಿದ್ರೆ ಅವಾಗ ಸ್ಟ್ಯಾಕ್ ಈಸ್ ಫುಲ್ ಅಂತ ಬರುತ್ತೆ. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಆಪ್ಷನ್, ಮೀನ್ಸ್ ಪುಷ್ ಆಪರೇಷನ್. ಸೊ ನೆಕ್ಸ್ಟ್ ನೋಡೋಣ, ಇವಾಗ ಏನಿದೆ 10 20ನ ನೀವು ಇನ್ಸರ್ಟ್ ಮಾಡ್ತಾ ಹೋಗಿದ್ದೀರಾ. ಸೊ ನೆಕ್ಸ್ಟ್ ಎಗೇನ್ ಇದಾದ್ಮೇಲೆ ನೀವೇನು ಕೊಟ್ಟಿಲ್ಲ, ಎಗೇನ್ ಎಂಟರ್ ಯುವರ್ ಚಾಯ್ಸ್ ಅಂತ ಬರುತ್ತೆ. ಎಂಟರ್ ಯುವರ್ ಚಾಯ್ಸ್. ನೀವೇನಂತ ಕೊಟ್ರಿ 3 ಅಂತ ಕೊಟ್ರೆ, ಸೊ 3 ಇದಿಷ್ಟು ಔಟ್ಪುಟ್ ಪ್ಲೇಸ್. ಅಂತ ಕೊಟ್ರಿ, ಕೇಸ್ 3 ಏನಂತ ಬರುತ್ತೆ, ಪ್ರಿಂಟ್ ಎಫ್ ಎಲಿಮೆಂಟ್ಸ್ ಆಫ್ ಸ್ಟ್ಯಾಕ್ ಆರ್ ಅಂತ ಬರುತ್ತೆ. ಸೊ ಎಲಿಮೆಂಟ್ಸ್ ಡಿಸ್ಪ್ಲೇ ಇವಾಗ ಎಕ್ಸ್ಪ್ಲೈನ್ ಮಾಡ್ತಿರೋದು, ಎಲಿಮೆಂಟ್ಸ್ ಆಫ್ ಸ್ಟ್ಯಾಕ್ ಆರ್ ಅಂತ ಪ್ರಿಂಟ್ ಆಗುತ್ತೆ. ಅಂಡ್ ದೆನ್ ಅದು ಪ್ರಿಂಟ್ ಆಗಿ ಡಿಸ್ಪ್ಲೇ ಫಂಕ್ಷನ್ ಕಾಲ್ ಆಗುತ್ತೆ. ಸೊ ಇವಾಗ ಡಿಸ್ಪ್ಲೇ ಇದು ನೋಡೋಣ, ವಾಯ್ಡ್ ಡಿಸ್ಪ್ಲೇ ಹೆಂಗೆ ಡಿಸ್ಪ್ಲೇ ಆಗುತ್ತೆ ಅಂತ. ಫಂಕ್ಷನ್ ವಾಯ್ಡ್ ಡಿಸ್ಪ್ಲೇ ಡಿಸ್ಪ್ಲೇ ಇದೇನ್ ಫಂಕ್ಷನ್ಸ್ ಬರೀತೀನ, ಇದು ಪ್ರೋಗ್ರಾಮ್ ಏನೇ. ವಾಯ್ಡ್ ಪುಷ್, ವಾಯ್ಡ್ ಡಿಸ್ಪ್ಲೇ ಅಂಡ್ ದೆನ್ ಇಂಟ್ ಪಾಪ್, ಇವೆಲ್ಲ ಇದು ಪ್ರೋಗ್ರಾಮ್ ಏನೇ. ಓಕೆ, so int local top is equal to s dot top. Okay, if local top is equal to -1 ಬಂದ್ರೆ ಏನಂತ ಪ್ರಿಂಟ್ ಆಗುತ್ತೆ, ಪ್ರಿಂಟ್ ಆಫ್ ಸ್ಟ್ಯಾಕ್ ಈಸ್ ಎಂಟಿ ಅಂತ ಪ್ರಿಂಟ್ ಆಗುತ್ತೆ. ಸ್ಟ್ಯಾಕ್ ಈಸ್ ಎಂಟಿ. ಓಕೆ, ರಿಟರ್ನ್. ಸೊ ಎಲ್ಸ್ while local top not equal to -1 ಆದರೆ printf, ಸೊ ಇದು ಎಲ್ಸ್ ಪಾರ್ಟ್ ಒಳಗಡೆ, ಇದು while ಒಳಗಡೆ. ಸೊ printf %d s dot a dot local top. Again local top minus. Okay, return. So this is the void display ಅಂತ ತಕ್ಷಣ ಏನಾಯ್ತು, ಇವಾಗ ಸ್ಟ್ಯಾಕ್ ಅಲ್ಲಿ ಏನಿದೆ 10 20 ಮಾತ್ರ ಇದೆ. ಓಕೆ, ಸೊ ಇಲ್ಲಿ ಕಾಲ್ ಆಗುತ್ತೆ ಏನಂತ, ಇಂಟ್ ಲೋಕಲ್ ಟಾಪ್. ಹೊಸ ಒಂದು ಲೋಕಲ್ ಟಾಪ್ ಅಂತ ಒಂದು ವೇರಿಯೇಬಲ್ ನ ಡಿಕ್ಲೇರ್ ಮಾಡಿದ್ರು. ಅದಕ್ಕೆ ಯಾವ ವೇರಿಯೇಬಲ್ ವ್ಯಾಲ್ಯೂನ ಹಾಕ್ತಿದ್ದಾರೆ, ಎಸ್ ಡಾಟ್ ಟಾಪ್. ಎಸ್ ಡಾಟ್ ಟಾಪ್ ಎಲ್ಲಿದೆ ಇವಾಗ ಪ್ರೆಸೆಂಟ್ 1, ಅದನ್ನ ಅಸೈನ್ ಮಾಡಿದ್ರು. ಸೊ ಇವಾಗ ಚೆಕ್ ಮಾಡಿ, 1 ಈಕ್ವಲ್ ಟು -1 ನೋ. ಸೊ -1 ಇದ್ರೆ ಸ್ಟ್ಯಾಕ್ ಎಂಟಿ. ಸ್ಟ್ಯಾಕ್ ಎಂಟಿ ಇದ್ದಾಗ ಏನು ಡಿಸ್ಪ್ಲೇ ಮಾಡಕ್ ಬರಲ್ಲ ಅಂತ. ಸೊ ಎಲ್ಸ್ ಪಾರ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ಅಗೇನ್ ಲೋಕಲ್ ಟಾಪ್ 1 ನಾಟ್ ಈಕ್ವಲ್ ಟು -1 ಅಲ್ವಾ, ಹೌದು, ಕಂಡೀಷನ್ ಟ್ರೂ. ಅವಾಗ ಏನಂತ ಪ್ರಿಂಟ್ ಆಗುತ್ತೆ, %d s dot a of local top. ಸೊ ಸ್ಟ್ಯಾಕ್ ಅಲ್ಲಿ ಲೋಕಲ್ ಟಾಪ್ ಪೊಸಿಷನ್ ಎಷ್ಟಿದೆ 1. ಸೊ s of 1 ಅಲ್ಲಿ ಏನಿದೆ 20 ಅಂತ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ಅಂಡ್ ದೆನ್ ಲೋಕಲ್ ಟಾಪ್ -. ಇವಾಗ ಏನಾಯ್ತು, ಲೋಕಲ್ ಟಾಪ್ ಡಿಕ್ರಿಮೆಂಟ್ ಆಯ್ತು, ಏನಂತ 0 ಅಂತ. ಓಕೆ, ಇವಾಗ ಮತ್ತೆ ಚೆಕ್ ಮಾಡ್ರಿ, ವೈಲ್ ಲೂಪ್ 0 ನಾಟ್ ಈಕ್ವಲ್ ಟು -1 ಕಂಡೀಷನ್ ಟ್ರೂ. ಅವಾಗ ಏನಂತ ಮತ್ತೆ ಪ್ರಿಂಟ್ ಎಫ್ %d ಏನಂತ, ಸ್ಟ್ಯಾಕ್ ಅಲ್ಲಿ ಲೋಕಲ್ ಟಾಪ್ ಪೊಸಿಷನ್ ಅಲ್ಲಿ ಏನಿದೆ ಅಂತ ನೋಡ್ರಿ, ಎಸ್ ಡಾಟ್ ಎ ಆಫ್ ಲೋಕಲ್ ಟಾಪ್ ಪೊಸಿಷನ್ ಎಷ್ಟಿದೆ 0. ಸೊ 0 ಅಲ್ಲಿ ಏನಿದೆ 10 ಅಂತ ಪ್ರಿಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಲೋಕಲ್ ಟಾಪ್ -. ಲೋಕಲ್ ಟಾಪ್ -0 ಇರೋದು ಮತ್ತೆ -. ಮಾಡಿದ್ರೆ -1 ಆಯ್ತು. ಇವಾಗ ನೋಡ್ರಿ, -1 ನಾಟ್ ಈಕ್ವಲ್ ಟು -1 ನೋ, ಕಂಡೀಷನ್ ಫೇಲ್. ಅವಾಗ ಏನಾಗುತ್ತೆ, ರಿಟರ್ನ್ ಆಗುತ್ತೆ. ಸೊ ಏನಂತ ಪ್ರಿಂಟ್ ಆಗುತ್ತೆ, 20 10 ಅಂತ ಪ್ರಿಂಟ್ ಆಗುತ್ತೆ. ಸೊ ಎಲಿಮೆಂಟ್ಸ್ ಆಫ್ ಸ್ಟ್ಯಾಕ್ ಆರ್ 20
10 ಅಂತ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಡಿಸ್ಪ್ಲೇ. ಅಂದ್ರೆ ನೀವು ಒಂದು ಎಸ್ ಡಾಟ್ ಟಾಪ್ ಎಲ್ಲಿರುತ್ತೆ ಇನ್ಸರ್ಟ್ ಮಾಡಿದಾಗ ಫಸ್ಟ್ ಪೊಸಿಷನ್ ಅಲ್ಲ, ಅದನ್ನ ಲೋಕಲ್ ಟಾಪಿಗೆ ನೀವು ಅಸೈನ್ ಮಾಡ್ತೀರಾ. ಸೊ ಲೋಕಲ್ ಟಾಪ್ -1 ಆಗೋವರೆಗೂ ಯಾವ್ಯಾವ ಎಲಿಮೆಂಟ್ಸ್ ಇದೆ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಫಸ್ಟ್ ಯಾವುದು 20 ಮತ್ತೆ 10 ಎರಡು ಡಿಸ್ಪ್ಲೇ ಆಗುತ್ತೆ. ದೀಸ್ ಆರ್ ಆಲ್ ದ ಎಲಿಮೆಂಟ್ಸ್ ಆಫ್ ಸ್ಟ್ಯಾಕ್. ಓಕೆ, ಸೊ ನೆಕ್ಸ್ಟ್ ಈಗ ಫಾರ್ ಎಕ್ಸಾಂಪಲ್ ನೀವು ಎಂಟರ್ ಯುವರ್ ಚಾಯ್ಸ್ ಅಂತ ಕೊಡ್ತಾರೆ. ಅಗೇನ್ ಎಂಟರ್ ಯುವರ್ ಚಾಯ್ಸ್, ಅವಾಗ ಏನಂತ ಕೊಡ್ತೀರಾ 2 ಅಂತ ಕೊಡ್ತೀರಾ. ಸೊ ಅವಾಗ ಏನಾಯ್ತು ಇಲ್ಲಿ 2 ಅಂದ್ರೆ ಕೇಸ್ 2 ಬರುತ್ತೆ. ಕೇಸ್ 2 ಅಲ್ಲಿ ಫಸ್ಟ್ ಏನ್ ಕಾಲ್ ಆಗಿದೆ ಪಾಪ್ ಅಂತ ಕಾಲ್ ಆಗಿದೆ. ಅಂದ್ರೆ ನೀವು ಇವಾಗ ಪಾಪಿಗೆ ಕೋಡ್ ನ ಬರಿಬೇಕು. ಇಂಟ್ ಪಾಪ್ ಯಾಕೆ ಹೇಳ್ರಿ ಇಲ್ಲಿ ಇಂಟ್ ಯೂಸ್ ಮಾಡ್ತಾ ಇದೀವಿ, ನಾವು ವ್ಯಾಲ್ಯೂನ ರಿಟರ್ನ್ ಮಾಡ್ತಾ ಇದೀವಿ ಅದಕ್ಕೆ. ಸೊ ಇಂಟ್ ಐಟಮ್ ಇಫ್ ಎಸ್ ಡಾಟ್ ಟಾಪ್ ಈಕ್ವಲ್ ಟು -1 ಇದ್ರೆ ಪ್ರಿಂಟ್ ಎಫ್ stack empty and then return of -1. Okay, else item is equal to s dot a of s dot top minus. Okay, so return. ಇಲ್ಲಿ ನೋಡಿ ಐಟಮ್ ನ ರಿಟರ್ನ್ ಮಾಡ್ತಾ ಇದೀವಿ, ಅಲ್ಲಿ ಬರೀ ರಿಟರ್ನ್ ಅಂತ ಕೊಡ್ತಾ ಇದ್ವಿ, ಅದಕ್ಕೆ ಅಲ್ಲಿ ಏನ್ ಕೊಡ್ತಿದ್ರಿ ಜಸ್ಟ್ ವಾಯ್ಡ್ ಕೊಡ್ತಿದ್ರಿ. ಬಟ್ ಇಲ್ಲಿ ಏನ್ ರಿಟರ್ನ್ ಮಾಡ್ತಿದ್ರ ಐಟಮ್ ನ ರಿಟರ್ನ್ ಮಾಡ್ತಿದ್ರ, ಅದಕ್ಕೆ ಇಂಟ್ ಅಂತ ಕೊಟ್ಟಿದ್ದಾರೆ. ಸಿ ಇಯರ್ ಕೇಸ್ 2 ಅವಾಗ ಏನಾಯ್ತು ಕೇಸ್ 2 ಅಲ್ಲಿ ಪಾಪ್ ಅಂತ ಫಂಕ್ಷನ್ ಕಾಲ್ ಆಯ್ತು. ಇಲ್ಲಿ ನೋಡ್ರಿ ಇಂಟ್ ಐಟಮ್ ಎಸ್ ಡಾಟ್ ಟಾಪ್ ಎಷ್ಟಿದೆ ಪ್ರೆಸೆಂಟ್ ಎಲ್ಲಿದೆ ಎಸ್ ಡಾಟ್ ಟಾಪ್ 1 ಪೊಸಿಷನ್ ಅಲ್ಲಿದೆ. ಸೊ 1 ಈಕ್ವಲ್ ಟು -1 ಸೊ ಇಲ್ಲ ಎಲ್ಸ್ ಪಾರ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ಇಫ್ -1 ಆಗಿದ್ರೆ ಸ್ಟ್ಯಾಕ್ ಎಂಟಿ ಅಂತ ಬರುತ್ತೆ. ಓಕೆ, ಐಟಮ್ ಈಸ್ ಈಕ್ವಲ್ ಟು ಎಸ್ ಡಾಟ್ ಎ ಆಫ್ ಎಸ್ ಡಾಟ್ ಟಾಪ್ ಅಂದ್ರೆ ಎಸ್ ಡಾಟ್ ಪೊಸಿಷನ್ ಅಲ್ಲಿ ಏನಿದೆ ಟಾಪ್ ಪೊಸಿಷನ್ ಅಲ್ಲಿ ಅದು ಐಟಮ್ ಆಗುತ್ತೆ. ಸೊ ಇವಾಗ ಏನಾಯ್ತು ಐಟಮ್ ಈಸ್ ಈಕ್ವಲ್ ಟು 20 ಆಯ್ತು. ಸೊ ಅಂಡ್ ದೆನ್ ಎಸ್ ಡಾಟ್ ಟಾಪ್ ಮೈನಸ್ ಅಂದ್ರೆ 1 -1 ಇನ್ ಡಿಕ್ರಿಮೆಂಟ್ ಆದ್ರೆ 0 ಆಯ್ತು. ಅಂದ್ರೆ ಟಾಪ್ ಪೊಸಿಷನ್ ಎಲ್ಲಿಗೆ ಬಂತು ಇಲ್ಲಿಗೆ ಬಂತು. ಸೊ ಐಟಮ್ ರಿಟರ್ನ್ ಐಟಮ್ ಎಲ್ಲಿಗೆ ರಿಟರ್ನ್ ಆಗುತ್ತೆ, ಎಲ್ಲಿ ಕಾಲ್ ಮಾಡಿರ್ತಿರೋ ಪಾಪ್ ಫಂಕ್ಷನ್ ಅಲ್ಲಿಗೆ ರಿಟರ್ನ್ ಆಗುತ್ತೆ. ನೋಡ್ರಿ ಐಟಮ್ ಏನಿವಾಗ 20. ಸೊ 20 ನಾಟ್ ಈಕ್ವಲ್ ಟು -1 ಅವಾಗ ಏನಂತ ಪ್ರಿಂಟ್ ಆಗುತ್ತೆ ಪಾಪ್ಡ್ ಎಲಿಮೆಂಟ್ ಈಸ್ ಪರ್ಸೆಂಟೇಜ್ ಡಿ ಪ್ಲೇಸಿಗೆ ನೀವು ಯಾವುದು ಐಟಮ್. ಸೊ ಐಟಮ್ ಅಂದ್ರೆ ಎಷ್ಟು 20. ಸೊ ಇವಾಗ ನೀವು 20 ನ ಡಿಲೀಟ್ ಮಾಡಿದ್ರಿ. ಅಂಡರ್ಸ್ಟುಡ್. ಅಗೇನ್ ಮತ್ತೆ ನೀವು ಎಂಟರ್ ಯುವರ್ ಚಾಯ್ಸ್ ಕೇಸ್ 2 ಅಂತ ಕೊಟ್ರೆ ಮತ್ತೆ ಇಲ್ಲಿ ಏನಾಗುತ್ತೆ ಪಾಪ್ ಫಂಕ್ಷನ್ ಕಾಲ್ ಆಗುತ್ತೆ. ಸೊ ಎಸ್ ಡಾಟ್ ಟಾಪ್ ಇವಾಗ ಎಷ್ಟಿದೆ 0 ಈಕ್ವಲ್ ಟು -1 ಸೊ ಎಲ್ಸ್ ಪಾರ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಎಸ್ ಡಾಟ್ ಟಾಪ್ ಪೊಸಿಷನ್ ಅಲ್ಲಿ ಏನಿದೆ ಸ್ಟ್ಯಾಕ್ ಅಲ್ಲಿ ಪೊಸಿಷನ್ ಅಲ್ಲಿ ಏನಿದೆ 10. ಸೊ ಅವಾಗ ಐಟಮ್ ಇಸ್ ಈಕ್ವಲ್ ಟು ಏನಾಗುತ್ತೆ 10 ಆಗುತ್ತೆ. ಸೊ ಎಸ್ ಡಾಟ್ ಟಾಪ್ ಮೈನಸ್ ಸೊ ಇದೇನಾಗುತ್ತೆ -1 ರಿಟರ್ನ್ ಐಟಮ್. ಸೊ ಇಲ್ಲಿಗೆ ರಿಟರ್ನ್ ಆಗುತ್ತೆ 10 ನಾಟ್ ಈಕ್ವಲ್ ಟು -1 ಅಗೇನ್ ಪಾಪ್ಡ್ ಎಲಿಮೆಂಟ್ ಈಸ್ 10 ಅಂತ ಪ್ರಿಂಟ್ ಆಗುತ್ತೆ. ಸೊ ಇನ್ ದಿಸ್ ವೇ ಯು ಆರ್ ಡಿಲೀಟಿಂಗ್ ಎನ್ ಎಲಿಮೆಂಟ್ ಫ್ರಮ್ ದ ಸ್ಟ್ಯಾಕ್. ಓಕೆ, ಸೊ ದಿಸ್ ಇಸ್ ದ ಸ್ಟ್ಯಾಕ್ ಆಪರೇಷನ್ ಪ್ರೋಗ್ರಾಮ್. ಇದು ತುಂಬಾ ಇಂಪಾರ್ಟೆಂಟ್ ಪ್ರೋಗ್ರಾಮ್, ಎಕ್ಸಾಮ್ಸ್ ಅಲ್ಲೂ ಕೇಳ್ತಾರೆ ಮತ್ತು ನಿಮಗೆ ಲ್ಯಾಬ್ ಅಲ್ಲೂ ಇದೆ. ಇದಿಷ್ಟು ಏನು ವಾಯ್ಡ್ ಮೈನ್ ಫುಲ್ ಕ್ಲೋಸ್ ಮಾಡಿ ಈ ವಾಯ್ಡ್ ಪುಷ್ ವಾಯ್ಡ್ ಡಿಸ್ಪ್ಲೇ ಇಂಟ್ ಪಾಪ್ ಇಲ್ಲಿವರೆಗೂ ಅದು ಫುಲ್ ಪ್ರೋಗ್ರಾಮ್. ಓಕೆ, ಲ್ಯಾಬ್ ಪ್ರೋಗ್ರಾಮ್. ಸೊ ನೆಕ್ಸ್ಟ್ ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಕ್ ಇಂದ ಏನು ಅಪ್ಲಿಕೇಶನ್ ಅಂತ. ಸೊ ಬ್ಯಾಲೆನ್ಸಿಂಗ್ ಪ್ಯಾರಂಥಸಿಸ್ ಮತ್ತೆ ಬ್ರಾಕೆಟ್ಸ್ ಬ್ರೇಸಸ್ ನ ನೀವು ಬ್ಯಾಲೆನ್ಸ್ ಮಾಡೋದಕ್ಕೆ ನಾವು ಸ್ಟ್ಯಾಕ್ ನ ಯೂಸ್ ಮಾಡ್ತೀವಿ. ಅಂಡ್ ದೆನ್ ಸ್ಟ್ಯಾಕ್ ಇನ್ನೊಂದೇನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಯೂಸ್ ಟು ಎವಾಲ್ಯೂಯೇಟ್ ದ ಎಕ್ಸ್ಪ್ರೆಷನ್ಸ್ ನ ನೀವು ಎವಾಲ್ಯೂಯೇಟ್ ಮಾಡ್ಬೋದು ಬೈ ಯೂಸಿಂಗ್ ಸ್ಟ್ಯಾಕ್. ಮತ್ತೆ ರಿಕರ್ಷನ್ ಅಲ್ಲಿ ಯೂಸ್ ಮಾಡ್ತೀರಾ. Stack is used to perform reverse of string operation. ಫಾರ್ ಎಕ್ಸಾಂಪಲ್ ಈಗ ABC ಅಂತ ಕೊಟ್ಟಿರ್ತೀರಾ CBA ಅಂತ ಆಗ್ಬೇಕು ಅಂದ್ರೆ ಸ್ಟ್ರಿಂಗ್ ನ ರಿವರ್ಸ್ ಮಾಡುವಾಗ ಸ್ಟ್ಯಾಕ್ ನ ಯೂಸ್ ಮಾಡ್ತೀರಾ. ಓಕೆ, ದೀಸ್ ಆರ್ ಆಲ್ ದ ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಕ್. ಅಂಡರ್ಸ್ಟುಡ್. ಸ್ಟ್ಯಾಕ್ ಈಸ್ ಎ non-primitive linear data structure. It will collect a homogeneous data and insertion and deletion will takes place at the
ಸೇಮ್ ಎಂಡ್, ಅದಕ್ಕೆ ನಾವು ಸ್ಟ್ಯಾಕ್ ಅಂತ ಅಂತೀವಿ. ಸೊ ಇನ್ಸರ್ಟ್ಗೆ ಪುಷ್ ಅಂತ ಅಂತೀವಿ. ಸೊ ಪುಷ್ ಮಾಡುವಾಗ ನೀವು ಟಾಪ್ ಪೊಸಿಷನ್ನ ಇನ್ಕ್ರಿಮೆಂಟ್ ಮಾಡ್ತಾ ಹೋಗ್ತೀರಾ. ಸೊ ಡಿಲೀಟ್ ಅಂದ್ರೆ ಪಾಪ್ ಅಂತ ಅಂತೀವಿ. ಸೊ ಪಾಪ್ ಮಾಡುವಾಗ ನೀವು ಟಾಪ್ ಎಂಡ್ನ ಡಿಕ್ರಿಮೆಂಟ್ ಮಾಡ್ತಾ ಬರ್ತೀರಾ. ಸೊ ದಿಸ್ ಇಸ್ ಅಬೌಟ್ ದ ಸ್ಟ್ಯಾಕ್.